ಯಾಕಣ್ಣ ಇಷ್ಟು ಲೇಟ್ ಆಗಿ ಬಂದೆ? ಯಾಕೆ ಬೇಗ ಬಂದ್ ಏನಾಗ್ಬೇಕಾಗಿತ್ತು? ಸಿಹಿ ತಿನ್ನಕ್ಕೆ. ಸಿಹಿ ತಿನ್ನೋಂಥದ್ದು ಏನಾಗಿದೆಯೇ? ಉರ್ಮಿಳೆ ಮದ್ವೆ ಆಗೋಯ್ತು. ಬಹಳ ಸಂತೋಷ. ಅಣ್ಣ, ಯಾರ ಜೊತೆಗೆ? ಲಕ್ಷ್ಮಣನ್ ಜೊತೆಲಿ. ಓ ಲಕ್ಷ್ಮಣ, ನಾನು ಈ ಮದ್ವೆಗೆ ಒಪ್ಪಲ್ಲ. ಉರ್ಮಿಳೆ ಕೈ ಹಿಡ್ಕೊಂಡು ಅಗ್ನಿಕುಂಡ ಸುತ್ತಾಗೋಯ್ತು. ವಾಪಸ್ ಸುತ್ತಿಸ್ಬಿಡ್ತೀನಿ. ಭವಾನಿ ಶಂಕರ ರಾಯರೇ, ನಮ್ ಹಿಂದೂ ಧರ್ಮದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಿದ ಮದ್ವೆನ ಅಷ್ಟು ಸುಲಭವಾಗಿ ಮುರಿಯೋಕ್ ಆಗೋದಿಲ್ಲ. ಓ ತುಂಗಾ ಆಗುಂಬೆ ಅವ್ರು ಇಲ್ಲಿ. ತುಂಗಾ ಆಗುಂಬೆ ಅಂದ್ರು ಸರಿ, ಗಂಗಾ ಆಗುಂಬೆ ಅಂದ್ರು ಸರಿ. ಇದೇನಿದು, ನನ್ಗೊಂದು ಹೊಳಿತಾನೆ ಇಲ್ವೇ? ನಾನ್ ಹೇಳ್ತೀನಿ, ನಿನ್ಗೆ ಲಕ್ಷ್ಮಣನ ಮೇಲೆ ಯಾಕಿಷ್ಟು ಕೋಪ? ಮೀಸೆ ಇಲ್ಲ ಅಂತ ತಾನೇ? ಶಿವಾನಂದ, ನಿನಗ್ ಗೊತ್ತಿಲ್ಲ ಲಕ್ಷ್ಮಣ ಎಂಥವನು ಅನ್ನೋದು ನಿನಗ್ ಗೊತ್ತಿಲ್ಲ. ಅವನು ಅವ್ರ ಅಣ್ಣನ್ನೇ ಮರ್ಡರ್ ಮಾಡ್ಬಿಟ್ಟು ಮೀಸೆ ಹಚ್ಕೊಂಡು ನಮ್ಮ ಮನೆಗೆ ಬಂದಿದ್ದ. ಯಾಕೆ ಹೇಳು? ಊರ್ಮಿಳೆಯನ್ನು ಮದುವೆ ಆಗೋದಕ್ಕೆ. ಈಸ್ ಅ ಮರ್ಡರರು. ಸ್ವಲ್ಪ ನನ್ ಮಾತು ಕೇಳು. ಇಲ್ಲ, ನಾನು ಯಾರ ಮಾತನ್ನು ಕೇಳ. ಶಂಕರ್ ಅವ್ರೆ, ಹೋಗ್ಲಿ, ನನ್ ಮಾತಾದ್ರೂ ಕೇಳಿ. ಇವನ್ ಯಾವನಪ್ಪ ಬೋರ್ಡ್ ಮೀಸೆ? ಅವನು ನಾನೇ, ಪ್ರಸಾದ್ ಫ್ರೆಂಡ್. ಯಾವ ಪ್ರಸಾದ್? ರಾಮ್ ಪ್ರಸಾದ್, ಲಕ್ಷ್ಮಣ್ ಪ್ರಸಾದ್. ನೋಡು, ಆ ಲಕ್ಷ್ಮಣ ಪ್ರಸಾದನ ಹೆಸರನ್ನ ನನ್ನ ಎದುರಿಗೆ ಎತ್ಬೇಡ. ಭವಾನಿ ಶಂಕರ್ ಅವರೇ, ಆತ್ರದಿಂದ ನಿಮ್ ವಿವೇಕ ಮಂಕಾಗಿದೆ. ನಾನ್ ಹೇಳೋದನ್ನ ಸ್ವಲ್ಪ ಕಾಮ ಕೇಳಿ. ಭವಾನಿ ಶಂಕರ್ ಆಗಿರೋ ನೀವು ನಿಮ್ ಮೀಸೆ ಬೋಳ್ಸಿದ ತಕ್ಷಣ ಉಮಾಶಂಕರ್ ಆಗ್ತೀರಾ ಅಥವಾ ಉದಯಶಂಕರ್ ಆಗ್ತೀರಾ? ಮೀಸೆಲ್ ಏನಿದೆ ಸರ್? ಆಫ್ಟರ್ ಆಲ್ ಕೂದಲು. ಮೀಸೆ ಹೊತ್ ರಾವಣ ಏನ್ ಮಾಡ್ದ? ಹಿಟ್ಲರು ಟೂತ್ ಬ್ರಷ್ ಅಷ್ಟು ಮೀಸೆ ಇಟ್ಕೊಂಡು ಇಡೀ ಪ್ರಪಂಚನೇ ಹಾಳು ಮಾಡಕ್ ಹೊರಟಿದ್ದ. ಅದೇ ಇಲ್ಲಿ ನೋಡಿ, ಜವಾಹರ್ಲಾಲ್ ನೆಹರು ಮೀಸೆ ಇತ್ತ, ಕೆನಡಿಗ್ ಮೀಸೆ ಇತ್ತ, ಸ್ವಾಮಿ ವಿವೇಕಾನಂದರ ಮೀಸೆ ಇತ್ತ, ಕನ್ನಡದ ಕಣ್ಮಣಿಗಳು DVG ಅವ್ರ ಮೀಸೆ ಇತ್ತ, BMC ಅವ್ರ ಮೀಸೆ ಇತ್ತ. ಅಷ್ಟೆಲ್ಲ ಯಾಕೆ ಇಷ್ಟು ದೊಡ್ಡ ಮೀಸೆ ಇಟ್ಕೊಂಡಿದ್ದೀರಾ? ನಿಮಗ್ ಬುದ್ಧಿ ಇದೆಯಾ? ಯಾಕೆ ಅಂದ್ರೆ ರಾಮ್ ಪ್ರಸಾದ್ ಯಾರು, ಲಕ್ಷ್ಮಣ್ ಪ್ರಸಾದ್ ಯಾರು ಅಂತ ಗೊತ್ತಿಲ್ಲದೆ ನೀವೇ ಮೋಸ ಹೋಗಿದ್ದೀರಿ.